ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ನಾಯಕರು ಹೋರಾಟ ಮಾಡ್ತೀವಿ, ಪಾದಯಾತ್ರೆ ಮಾಡ್ತೀವಿ ಅಂತಿದ್ರು. ಈಗ ಕಾಂಗ್ರೆಸ್ನಲ್ಲಿ ಅವರ ರಾಜೀನಾಮೆ ಪಡೆಯೋದಕ್ಕೆ ಹೈಕಮಾಂಡ್ ಅಸ್ತು ಅಂದ್ರೂ ಕೂಡ ಬಿಜೆಪಿ ನಾಯಕರ ಹೋರಾಟ ನಿಲ್ಲಲ್ವಾ? ಈ ಪಾದಯಾತ್ರೆ ಆಗೇ ಆಗುತ್ತೆ ಅಂತಿದ್ದಾರೆ ಬಿಜೆಪಿ ನಾಯಕರು. ಹಾಗಾದ್ರೆ ಯಾವ ವಿಚಾರದಲ್ಲಿ ಹೋರಾಟ ಮುಂದುವರಿಯುತ್ತೆ? ನಾಗೇಂದ್ರ ರಾಜೀನಾಮೆ ಕೊಟ್ಟರು ಬಿಜೆಪಿ ಹೋರಾಟ ನಿಲ್ಲಲ್ವಂತೆ. ನಾಗೇಂದ್ರ ರಾಜೀನಾಮೆ ಕೊಟ್ಟರು ಕೂಡ ಬಿಜೆಪಿ ಪಾದಯಾತ್ರೆಗೆ ಬ್ರೇಕ್ ಇಲ್ಲ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಾಗೇಂದ್ರ ರಾಜೀನಾಮೆ ಮಾತ್ರವಲ್ಲ, ಸರ್ಕಾರದ ವೈಫಲ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆ ಮುಂದುವರಿಸಬೇಕು ಅಂತ ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ಅಲ್ಲಿಗೆ ನಾಗೇಂದ್ರ ರಾಜೀನಾಮೆ ಕೊಟ್ಟರೂ ಕೂಡ ಬಿಜೆಪಿ ಪಾದಯಾತ್ರೆ ಇರುತ್ತೆ. ಯಾವುದೇ ಕಾರಣಕ್ಕೂ ಪಾದಯಾತ್ರೆ ಕೈ ಬಿಡೋ ಮಾತಿಲ್ಲ. ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ಹಿಡಿದು ಬಿಜೆಪಿ ಪಾದಯಾತ್ರೆಗೆ ಪ್ಲಾನ್ ರೂಪುಗೊಳ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನೇ ಅಸ್ತ್ರವಾಗಿಸಿಕೊಂಡು ಬಿಜೆಪಿ ನಾಯಕರ ಹೋರಾಟ ಇರುತ್ತೆ. ನಾಗೇಂದ್ರ ವಿಚಾರವಷ್ಟೇ ಅಲ್ಲ, ಇಡೀ ಕಾಂಗ್ರೆಸ್ ಸರ್ಕಾರವೇ ಬಿಜೆಪಿಯ ಟಾರ್ಗೆಟ್ ಅಂತೆ. ಸೆಪ್ಟೆಂಬರ್ 1ರಿಂದ 10ರವರೆಗೆ 10 ದಿನಗಳ ಬೃಹತ್ ಪಾದಯಾತ್ರೆ ಇರುತ್ತೆ. ವಾಲ್ಮೀಕಿ ನಿಗಮದ 187 ಕೋಟಿ ಅಕ್ರಮ ಆರೋಪವೇ ಬಿಜೆಪಿಯ ಪ್ರಮುಖ ಅಸ್ತ್ರ. ಬರ, ಭ್ರಷ್ಟಾಚಾರ, ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ಪ್ಲಾನ್ ಆಗ್ತಾ ಇದೆ. ಸರ್ಕಾರದ ವೈಫಲ್ಯಗಳನ್ನ ಮುಂದಿಟ್ಕೊಂಡು ಅತಿ ದೊಡ್ಡ ಹೋರಾಟ. ನಿಮ್ಗೆ ನೆನಪಿರ್ಲಿ, ರಾಜ್ಯ ರಾಜಕಾರಣದಲ್ಲಿ ಪಾದಯಾತ್ರೆ ವಿಚಾರಗಳು ಬಂದಾಗ ಅದು ಅತಿ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಮತ್ತು ಯಾವ ಪಕ್ಷ ಪಾದಯಾತ್ರೆ ಮಾಡುತ್ತಲ್ಲ ಅದಕ್ಕೆ ಅದು ಲಾಭ ಆಗೇ ಆಗುತ್ತೆ. ಹಂಗಾಗಿ ಪಾದಯಾತ್ರೆ ಕೈ ಬಿಡಬಾರ್ದು ಅನ್ನುವಂಥ ನಿರ್ಧಾರ. ಬಟ್ ಪಾದಯಾತ್ರೆ ಮಾಡಿದ್ರು ಕೂಡ ಒಗ್ಗಟ್ಟು ಪ್ರದರ್ಶನ ಆಗಿ ಸಕ್ಸಸ್ ಆಗಬೇಕಷ್ಟೇ. ನಿಮ್ಗೆಲ್ಲ ನೆನಪಿರಬಹುದು, ಬೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಈ ರೀತಿ ಪಾದಯಾತ್ರೆ ಮಾಡಿದ್ರು, ಬಟ್ ಯಶಸ್ವಿ ಆಗ್ಲಿಲ್ಲ. ಕಾರಣ ಬಣ ಬಡಿದಾಟ. 2 ಬಾರಿ ಪಾದಯಾತ್ರೆಗೆ ಪ್ಲಾನ್ ಆಯ್ತು. ಮೊದಲ ಹಂತದಲ್ಲಿ ಒಗ್ಗಟ್ಟು ಪ್ರದರ್ಶನ ಆಗ್ಲಿಲ್ಲ, ಹಂಗಾಗಿ ಅಷ್ಟರ ಮಟ್ಟಿಗೆ ಸದ್ದಾಗ್ಲಿಲ್ಲ ಪಾದಯಾತ್ರೆ ಅಂತ. ಬಟ್ ಈಗ ಸರ್ಕಾರದ ವೈಫಲ್ಯ ಇಟ್ಕೊಂಡು ನೀವು ಪಾದಯಾತ್ರೆ ಮಾಡ್ತೀರಿ ಅಂದ್ರೆ ಒಗ್ಗಟ್ಟು ಪ್ರದರ್ಶನ ಆಗಬೇಕು. ಮತ್ತು JDSನ ಸ್ಟ್ಯಾಂಡ್ ಏನು? ಮೈತ್ರಿಯಾಗಿ ನೀವು ಚುನಾವಣೆ ಫೇಸ್ ಮಾಡ್ತೀರಿ ಅಂದ್ರೆ ಮೈತ್ರಿಯಾಗಿ ಹೋರಾಟ ಇರಬೇಕು ಸರ್ಕಾರದ ವಿರುದ್ಧ. ಆ ಮೈತ್ರಿ ಮುಂದುವರಿಯುತ್ತಾ ಪಾದಯಾತ್ರೆ ವಿಚಾರದಲ್ಲಿ ಅನ್ನೋದು ಕುತೂಹಲ ಇದೆ. ಸೊ ಕಾದ್ ನೋಡ್ಬೇಕು ಹಿಂಗಿರುತ್ತೆ ಬಿಜೆಪಿ ನಾಯಕರ ಈ ಪಾದಯಾತ್ರೆ.